ಮಾವ ಅದೆಲ್ಲ ಏನು ಬೇಡ ಮಾವ. ನನಗೋಸ್ಕರ ಮಕ್ಳಿಗೋಸ್ಕರ. ಇವಾಗ ಬೇಡ ಅಂತ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಅಪ್ಪ ಏನ್ ಪ್ಲಾನ್ ನಿಮ್ದು? ಅವ್ರಿಬ್ರು ಹೆಸರು ಹೇಳ್ಬಿಟ್ಟು ನೀವು ತಿನ್ನೋಣ ಅಂತನಾ? ಹಾ ಗುಂಡಣ್ಣ, ಹಾಗೆಲ್ಲ ಕೇಳ್ಬಾರ್ದು ಅಂತ ಹೇಳಿದೀನಿ ತಾನೆ. ನೋಡಿ ಇವಾಗ ನಿನ್ನಿಂದ ಏನೆಲ್ಲ ಆಗ್ತಿದೆ ಅಂತ. ಭಾಗ್ಯವ್ರೆ, ಏನ್ ನೀವು ಅವನೇನೋ ಮಹಾ ದೊಡ್ಡ ತಪ್ಪು ಮಾಡಿದಾನೆ ಅನ್ನೋ ತರ ಮಾತಾಡ್ತಾ ಇದ್ರಲ್ಲ. ಪಾಪ ಅವನ್ಗೇನೋ ಆಸೆ ಆಗಿದೆ, ಕೇಳಿದ್ದಾನೆ. ಗುಂಡಣ್ಣ ಸರಿ, ನಿಮ್ಗೆ ಯಾವ ಐಸ್ ಕ್ರೀಮ್ ಬೇಕು ಕೇಳಿ, ಆರ್ಡರ್ ಮಾಡ್ತೀನಿ. ಸರಿ ಸರಿ, ನೀವೆಲ್ಲರೂ ಮಾತಾಡ್ತೀರಿ, ನಾನು ಹೋಗಿ ಮುತ್ತೈದೆಯರನ್ನ ಅರ್ಶಿನ ಕುಂಕುಮ ಕರೆದು ಬರ್ತೀನಿ. ಅದೇ ಭಾಗ್ಯನಿಗೇನೋ ಕೊಡ್ಬೇಕು ಅಂತಿದ್ಯಲ್ಲೋ. ಅದೇನೋ ಅರ್ಶಿನ ಕುಂಕುಮ ಎಲ್ಲ ಕೊಡೋದಿದೆಯಲ್ಲ, ಅದ್ ಮುಗಿಲಿ, ಆಮೇಲೆ ಕೊಡ್ತೀನಿ. ಮರಿಬಾರ್ದು. ಓ, ಬ್ರದರ್ನೇ ಕರೆದಿಲ್ಲ. ಅವರು ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್. ಈ ಗಿಫ್ಟ್ ಕೊಡುವಾಗ ಅವರು ಇದ್ರೆ ಚಂದ. ಇವಾಗಲೇ ಕಾಲ್ ಮಾಡ್ತೀನಿ. ಅಪ್ಪ, ಒಂದ್ ನಿಮಿಷ ಬಂದೆ. ಅರೆ, ಆದಿ ಬ್ರದರ್ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ, ಹಾಯ್ ಬ್ರದರ್. ಹಾಯ್ ಬ್ರದರ್, ಏನ್ ಮಾಡ್ತಾ ಇದ್ರಿ? ಹಬ್ಬದ ದಿನ ಡಿಸ್ಟರ್ಬ್ ಮಾಡದ್ನಾ? ಬ್ರದರ್, ಏನ್ ಬ್ರದರ್ ನೀವು ಡಿಸ್ಟರ್ಬ್ ಅಂತೆಲ್ಲ ಫಾರ್ಮಲ್ ಆಗಿ ಮಾತಾಡ್ತಿದ್ದೀರಲ್ಲ. ಓಕೆ, ನೀವೇನೇ ಕೆಲಸ ಮಾಡ್ತಾ ಇದ್ರು ಅದನ್ನ ಸೈಡ್ಗಿಟ್ಟು ನಾನು ಹೇಳೋ ಜಾಗಕ್ಕೆ ಇಮ್ಮಿಡಿಯೇಟ್ ಆಗಿ ಬರ್ಬೇಕು. ಈಗ್ಲಾ? ಎಲ್ಲಿಗೆ? ಭಾಗ್ಯ ಅವ್ರ ಮನೆಗೆ. ಬ್ರದರ್, ಎಲ್ಲಿಗೆ ಅಂತ ಹೇಳಿದ್ರಿ? ಅದೇ ಭಾಗ್ಯ ಅವ್ರ ಮನೆಗೆ. ಅದಕ್ಕೆ ಶಾಕ್ ಆಗ್ತಾ ಇದ್ದೀರಾ? ಈಸ್ ಎವ್ರಿಥಿಂಗ್ ಓಕೆ? ಹಾ, ಎವ್ರಿಥಿಂಗ್ ಇಸ್ ಓಕೆ. ಅಲ್ಲ, ಬಟ್ ಇವಾಗ ಅಲ್ಲಿಗೆ ಯಾಕೆ ಅಂತ ಅಷ್ಟೇ. ಕಮ್ ಆನ್ ಬ್ರದರ್, ನಾನು ಹೇಳಿದ್ನಲ್ಲ ಅವ್ರಿಗೆ ದುಡ್ಡು ಕೊಡ್ಬೇಕು ಅಂತ. ಅದೇ ನಾನು ಬೇಡ ಅಂತ ಹೇಳಿದ್ದೆ, ಬಟ್ ನೀವ್ ಹೇಳಿದ್ದೆ ಓಕೆ ಅಂತ ಹೇಳಿದ್ನಲ್ಲ, ಕೊಡಿ. ಹಾ, ನೀವು ನನ್ನ ಬ್ರದರ್ ಆದ್ರೂ ಕಂಪ್ನಿಲಿ ಪಾರ್ಟ್ನರ್ ಅಲ್ವಾ? ಅಂದ್ಮೇಲೆ ಈ ಮೊಮೆಂಟ್ ಅಲ್ಲಿ ನೀವು ಇರ್ಬೇಕು. ನೀವಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಿಮಗ್ ಖುಷಿ ಆಗತ್ತೆ ಬ್ರದರ್, ಆದ್ರೆ ಆ ಹರಳೆಣ್ಣೆ ಮುಖದವಳು ನನ್ನ ಮುಂದೆ ಬಂದ್ರೆ ನನಗೆ ನಿಂತ್ಕೊಳ್ಳೋಕ್ಕೂ ಹಿಂಸೆ ಆಗತ್ತೆ. ನೀವು ನನ್ನ ಜೊತೆಲಿದ್ರೆ ಭಾಗ್ಯ ಅವ್ರಿಗೂ ಖುಷಿ ಆಗುತ್ತೆ ಬ್ರದರ್. ನೀವು ಬರ್ತೀರಾ ಅಲ್ವಾ? ಅದು ಬ್ರದರ್, ಪ್ಲೀಸ್ ಡೋಂಟ್ ಮೈಂಡ್ ಬ್ರದರ್. ನಾನು ಇವಾಗ ಬಂದ್ಬಿಟ್ರೆ ಪಾಪ ಶ್ರೇಷ್ಠ ಒಬ್ಳೆ ಆಗ್ಬಿಡ್ತಾಳೆ. ಹೌದಲ್ವಾ? ಒಂದ್ ಕೆಲಸ ಮಾಡಿ, ಅವನು ಜೊತೆಲಿ ಕರ್ಕೊಂಡ್ ಬಂದ್ಬಿಡಿ. ಅವಳನ್ನು ಕರ್ಕೊಂಡ್ ಬರ್ಬೇಕಾ? ಈಗ್ಲೇ ಬೆಂಕಿ ಬಿರುಗಾಳಿ ಹೊತ್ಕೊಂಡ್ ಜೊತೆಗೆ ಸುನಾಮಿ ಬೇರೆ ಸುತ್ಕೊಂಡಿದೆ. ಈ ಆದಿ ಬ್ರದರ್ ನೋಡಿದ್ರೆ ಕಾದಿರೋ ಕಬ್ಬಡನ ತಗೊಂಡ್ ಕೈನಲ್ಲಿ ಇಟ್ಕೊಂಡ್ ಬಾ ಅಂತ ಹೇಳ್ತಾರೆ. ಏನಪ್ಪ ಮಾಡೋದು? ಬ್ರದರ್, ಅದು ಇಲ್ಲ, ಇದು ಇಲ್ಲ. ಅದು ಅಲ್ಲದೆ ಲಾಸ್ಟ್ ಟೈಮ್ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತಲ್ಲ, ಅದನ್ನ ಸರಿ ಮಾಡಿದ ಹಾಗೂ ಆಗುತ್ತೆ. ಬೇರೆ ಏನು ಯೋಚನೆ ಮಾಡದೆ ನೀವು ನಿಮ್ಮ ವೈಫ್ನ ಕರ್ಕೊಂಡು ಆದಷ್ಟು ಬೇಗ ಇಲ್ಲಿ ಬಂದ್ಬಿಡಿ. ಓಕೆನಾ? ಬಾಯ್. ಬ್ರದರ್, ಅದು ಏನ್ ತಂಡಪದ್ ಯಾರಿಗೂ ಬರ್ತೀನಿ ಬರಲ್ಲ ಅಂತ ಏನೋ ಹೇಳ್ತಾ ಇದ್ದೆ.
ಅದು ಆದಿ ಬ್ರದರು ನಮ್ಮಿಬ್ರು ಇನ್ವೈಟ್ ಮಾಡಿದ್ದಾರೆ. ನಮ್ಮಿಬ್ರು ಭಾಗ್ಯ ಮನೆಗೆ ಬರಕ್ ಹೇಳಿದ್ದಾರೆ. ಏನು ನಾವ್ ಭಾಗ್ಯ ಮನೆಗೆ ಹೋಗ್ಬೇಕಂತ ತಂಡ ನಿನ್ಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಅಲ್ಲ ಶ್ರೇಷ್ಠ, ಇದು ನಾನು ಹೇಳ್ತಿಲ್ಲ, ಆದಿ ಬ್ರದರ್ ಹೇಳ್ತಿರೋದು. ಹಾಗಿದ್ರೆ ನೀನ್ ಆದಿ ಬ್ರದರ್ಗೆ ತಲೆ ಕೆಟ್ಟಿರ್ಬೇಕು. ಶ್ರೇಷ್ಠ ಅಂದ್ರೆ ಐ ಮೀನ್ ಶ್ರೇಷ್ಠ, ಆದಿ ಬ್ರದರ್ ನನಗೋಸ್ಕರ ಎಷ್ಟೆಲ್ಲ ಮಾಡಿದಾರಲ್ವಾ. ಮಾಡಿದ್ರೆ ನನ್ಗೇನು, ನಿಂಗ್ ಅಷ್ಟಿಷ್ಟ ಇದ್ರೆ ನೀನೇ ಹೋಗ್ಬಿಡ್ ಬಾ. ಅಲ್ಲ ತಂಡ ನಾನೇ ಬರ್ಬೇಕು? ಹೋಗಿ ಹೋಗಿ ಹಬ್ಬದ ದಿನ ಅವಳ ಮುಖ ನೋಡೋ ಹಣೆ ಬರ ನನ್ಗ್ಯಾಕೆ? ಅಯ್ಯೋ ಶ್ರೇಷ್ಠ, ನನಗೇನ್ ಆಸೆ ಇದೆಯಾ ಹೋಗ್ಬಿಟ್ಟು ಅವಳ ಮುಖ ನೋಡೋದಕ್ಕೆ? ಬಟ್ ನಾನು ಏನ್ ಮಾಡ್ಲಿ ಹನಿ, ಪ್ರಾಜೆಕ್ಟ್ ವಿಷಯ. ಪ್ಲೀಸ್ ಹನಿ, ಒಂದ್ ಸ್ವಲ್ಪ ಹೊತ್ತಷ್ಟೇ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡೋಣ. ಅದು ಆದಿ ಬ್ರದರು ಎಮ್ಮೆಗೆ ಏನೋ ಗಿಫ್ಟ್ ಕೊಡ್ತಾರಂತೆ. ಮುಖದ ಮೇಲೆ ಅದ್ ಏನ್ ಬಿಸಾಕ್ತಾರೋ ಬಿಸಾಕ್ಲಿ, ನಾವ್ ನಿಂತ್ಕೊಂಡು ನೋಡ್ಕೊಂಡು ವಾಪಸ್ ಬರ್ತಾ ಇರೋಣ ಅಷ್ಟೇ. ತಂಡ ನೀನ್ ಎಷ್ಟೇ ಗೋಗರಿದ್ರು ಅಷ್ಟೇ, ನಾನಂತೂ ಭಾಗ್ಯದ ಮನೆಗೆ ಬರಲ್ಲ ಬರಲ್ಲ ಬರಲ್ಲ. ಹನಿ, ನೀನ್ ಬರ್ದೇ ಇದ್ರೆ ನನಗೂ ಹೋಗೋಕ್ಕಾಗಲ್ಲ. ನೀನಿದ್ರೆ ಅಟ್ಲೀಸ್ಟ್ ಏನಾದ್ರೂ ಒಂದ್ ನೆಪ ಹೇಳ್ಬಿಟ್ಟು ವಾಪಸ್ ಬರ್ಬೋದು ಪ್ಲೀಸ್. ತಂಡ ನಾನ್ ನಿನಗೆ ಹೇಳ್ತಿಲ್ವಾ, ಆ ಭಾಗ್ಯ ಬೇಡ ಬೇಡ ಅಂದ್ರು ನಮ್ ಲೈಫಲ್ಲಿ ಅವಳು ಇಂಟರ್ಫಿಯರ್ ಆಗ್ತಾನೆ ಇದ್ದಾಳೆ. ಬೇರೆ ದಾರಿ ಇಲ್ಲ ಹನಿ. ಇದನ್ನೆಲ್ಲ ನಾನು ಆದಿ ಬ್ರದರ್ ಹೇಗ್ ಹೇಳಕ್ಕಾಗತ್ತೆ? ನೀನೇ ಯೋಚನೆ ಮಾಡು. ಕರ್ತಿರೋವಾಗ ನಾನು ಹೋಗದೆ ಇರಕ್ಕಾಗಲ್ಲ. ಸರಿ ತಾಂಡ, 10 minutes. ಅಯ್ಯೋ ಪ್ರಾಮಿಸ್ ಪ್ರಾಮಿಸ್ 100% ಪ್ರಾಮಿಸ್. 9 ನಿಮಿಷಕ್ಕೆ ಕರ್ಕೊಂಡ್ ಬಂದ್ಬಿಡ್ತೀನಿ ವಾಪಸ್. ಇವ್ರು ಯಾಕೆ ನನಗ್ ಫೋನ್ ಮಾಡ್ತಿದ್ದಾರೆ? ಹಲೋ. ನೋಡು, ಮತ್ತೆ ನನ್ನ ಲೈಫ್ ನಲ್ಲೇ ಆ ಮನೆ ಕಾಲಿಡಲ್ಲ ಅಂತ ಶಪಥ ಮಾಡಿದ್ದೆ. ಏನ್ ಮಾಡ್ಲಿ, ನನ್ನ ಹಣೆ ಬರ ಬ್ಯಾಡ್ ಟೈಮು ನನ್ನ ತಲೆ ಮೇಲೆ ಕುತ್ಕೊಂಡು ಮೊಟಕ್ತಾ ಇದೆ. ಅದಕ್ಕೆ ಒಪ್ಕೊಂಡಿದ್ದೀನಿ, ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ನೋಡು, ನಾನು ಯಾಕೆ ಬರ್ತಾ ಇದ್ದೀನಿ, ಯಾರ ಜೊತೆ ಬರ್ತಾ ಇದ್ದೀನಿ, ಅದೆಲ್ಲ ನಿನಗೆ ಸಂಬಂಧಪಟ್ಟಿರೋ ಅಂತ ವಿಷಯ ಅಲ್ಲ. ಬಟ್ ನಾ ಹೇಳ್ತಾ ಇರೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಾನು ಅಲ್ಲಿಗೆ ಬಂದಾಗ ಯಾರಾದ್ರೂ ನನ್ನ ಹಳೆ ವಿಷಯನ ಕೆಣಕೋದಾಗ್ಲಿ, ನಾನು ನಮ್ಮಿಬ್ರು ವಿಷಯನ ಮಾತಾಡೋದಾಗ್ಲಿ ಏನಾದ್ರೂ ಮಾಡಿದ್ರೆ ನಾನು ಮನುಷ್ಯನೇ ಆಗಿರಲ್ಲ. ಈಗ್ಲೂ ನಿಮ್ಮನ್ನ ಮನುಷ್ಯರು ಅಂತ ನಾವ್ ಯಾರು ಅನ್ಕೊಂಡಿಲ್ಲ. ಏಯ್, ಧ್ವನಿ ಸ್ವಲ್ಪ ಮೆತ್ತಗಿದ್ರೆ ನಿಮ್ಗೆ ಒಳ್ಳೇದು. ನನ್ನ ಜೀವನದಲ್ಲಿ ಕೆಲವು ಅಧ್ಯಾಯಗಳು ಕಣ್ಣಿಗೆ ಕಾಣಿಸ್ಲೇಬಾರ್ದು ಅಂತ ಹರಿದು ಸುಟ್ಟು ಬೂದಿ ಮಾಡ್ಬಿಟ್ಟಿದೀನಿ. ಆ ಬೂದಿಲಿ ನನ್ನ ಭವಿಷ್ಯನ ಹುಡ್ಕೋ ಅಗತ್ಯನೂ ನನಗಿಲ್ಲ, ಅನಿವಾರ್ಯತೆನೂ ನನಗಿಲ್ಲ. ಬೂದಿನ ತಿಪ್ಪೆಗೆ ಹಾಕೋ ಅಭ್ಯಾಸ ನಮ್ ಕಡೆ ಗೊಬ್ಬರ ಆಗತ್ತೆ ಅಂತ. ನೀವೇ ಹೇಳಿದ್ರಲ್ಲ ತಾಂಡವವ್ರೆ, ಹಳೇದೆಲ್ಲ ಕೆದಕಿದ್ರೆ ಅಂತ. ಹಳೇದೆಲ್ಲ ಕೆದಕೋ ಆಸಕ್ತಿ ನನಗಿಲ್ಲ. ಬೇರೆಯವ್ರ ಬಗ್ಗೆ ನಾ ಏನು ಹೇಳಕ್ಕಾಗಲ್ಲ. ಏಯ್, ನಿನ್ನ ಆಟಿಟ್ಯೂಡ್ ಎಲ್ಲ ಬೇಡ ಅಂತ ಡಿವೋರ್ಸ್ ಕೊಟ್ಟು ದೂರ ಬಂದ್ರೆ ವಿಧಿ ನಮ್ಮನ್ ಹತ್ರ ತರ್ತಾನೇ ಇದೆ. ಏನ್ ಮಾಡಿ ಸಾಯ್ಲಿ ದೇವ್ರೇ. ಬೀಗ್ರೆ, ಇನ್ ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಾಗಿತ್ತಲ್ಲ. ನನಗೂ ಇರೋದಕ್ಕೆ ತುಂಬಾ ಇಷ್ಟ ಆಯ್ತು. ಏನ್ ಮಾಡ್ಲಿ, ಒಂದ್ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಗಿ ಒಪ್ಕೊಂಡ್ಬಿಟ್ಟಿದೀನಿ, ಹೋಗ್ಲೇಬೇಕಲ್ಲ. ಅಣ್ಣ, ನಿನ್ ಜೊತೆ ನಾನು ಕನಿಕನ್ನು ಬರ್ತೀವಿ. ಏನು, ನೀವು ಹೊರಟ್ರ?
ಯಾಕೆ ಏನಾಯ್ತು? ಇಲ್ಲಿದ್ ಏನ್ ಮಾಡೋದು ಬ್ರೋ, ಮಾಡಕ್ ಏನು ಇಲ್ವಲ್ಲ. ಏನು ಮಾಡೋದಕ್ಕಾಗಲ್ಲ ಅಂತಂದ್ರೆ ಏನ್ ಅರ್ಥ? ಅಂದ್ರೆ ಪೂಜೆ ಎಲ್ಲ ಆಯ್ತಲ್ಲ, ಅರ್ಶನ ಕುಂಕುಮ ಅಷ್ಟೇ ಕೊಡ್ಬೇಕಾಗಿರೋದು, ಅದ್ರಿಂದ ನಮ್ಗೆ ನ್ಯೂಸ್ ಅಂತ. ಅಲ್ಲ ಅತ್ತೆ, ನೀವಾದ್ರೂ ಹೇಳಿ ಅವಳಿಗೆ. ಅದೇ ಪ್ಲೀಸ್ ಫೋರ್ಸ್ ಮಾಡಬೇಡ. ಅಣ್ಣನ ಜೊತೆ ನಾವು ಹೋಗ್ತೀವಿ. ಅಣ್ಣ ಒಬ್ನೇ ಆಗ್ಬಿಡ್ತಾನಲ್ವಾ? ಬಂದಿದ್ದಕ್ಕೆ ನಮಗೆ ಒಳ್ಳೆ ಸುದ್ದಿನೂ ಸಿಕ್ತಲ್ವಾ, ಇನ್ನೇನಿದೆ. ಸರಿ, ಕಿಶನ್ ಡ್ರಾಪ್ ಮಾಡಿ ಬರ್ತೀಯಾ? ಅದೇ ಅದೆಲ್ಲ ಏನು ಬೇಡ, ಜಯಂತಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅವ್ನು ಬಂದು ಕರ್ಕೊಂಡು ಹೋಗ್ತಾನೆ. ಸರಿ ರಾಯರೇ, ನಾವಿನ್ ಬರ್ತೀವಿ, ಸೊಗಸಾಗಿತ್ತು. ಅರೇ ಇದೇನಿದು, ಹೊಟ್ಬಿಟ್ರೆ ಇಷ್ಟ ಬೇಗ? ಹೌದಮ್ಮ, ಒಂದು ಪ್ರೋಗ್ರಾಮ್ ಇದೆ, ನಾನು ಹೋಗ್ಲೇಬೇಕು. ಅಯ್ಯೋ ಮಾವ, ಇನ್ನೊಂದ್ ಸ್ವಲ್ಪ ಹೊತ್ತಿದ್ದು ಹೋಗ್ಬೋದಿತ್ತಲ್ಲ. ಇಲ್ಲ, ಬರ್ತೀನಿ ಅಂತ ಮಾತು ಕೊಟ್ಬಿಡ್ತೀನಿ, ಕಾಯ್ತಾ ಇರ್ತಾನೆ ನನಗೋಸ್ಕರ. ಸರಿ ಆಗ್ಲಿ ಮಾವ. ಒಳ್ಳೇದಾಗ್ಲ. ಬರ್ತೇವೆ. ಅಯ್ಯೋ ನೀವು ಹೊಟ್ಬಿಟ್ರಾ? ಹೌದು ಭಾಗ್ಯ, ಅಣ್ಣ ಒಬ್ನೇ ಆಗ್ತಾನಲ್ವಾ, ಅದಕ್ಕೆ. ಇವತ್ ಬಂದು ತುಂಬಾ ಖುಷಿ ಆಯ್ತು ಭಾಗ್ಯ. ಬಲ್ಲಮ್ಮ. ಅಲ್ಲ ಭಾಗ್ಯ, ಯಾರು ಬರ್ಲೇ ಇಲ್ವಲ್ಲ? ಎಲ್ರು ಲಲಿತಕ್ಕನ ಮನೇಲಿ ಇದ್ರು ಅತ್ತೆ, ಅಲ್ಲಿ ಅರ್ಶನ ಕುಂಕುಮ ತಗೊಂಡ್ ಬರ್ತಾರಂತೆ. ಬನ್ನಿ. Hello, excuse me. ಏಯ್, ನೀನೇನು ಮಾಡ್ತಾ ಇದೀಯ ಇಲ್ಲಿ? ಅದೇ ಏನಿದೆಲ್ಲ? ನನಗೆ ಗೊತ್ತು, ಇವ್ರನ್ನ ನೋಡಿದ್ರೆ ನಿಮ್ಗೆ ತುಂಬಾ ಕೋಪ ಅಂತ. ಅವತ್ತು ನಮ್ಮ ಮನೇಲಿ ಆಗಿರೋ ಇನ್ಸಿಡೆಂಟ್ ಅಷ್ಟೊಂದು ಪ್ಲೆಸೆಂಟ್ ಅಲ್ಲ ಅಂತ. ಅದನ್ನ ಪ್ಲೀಸ್ ಮರ್ತ್ಬಿಡಿ. ಇವ್ರನ್ನ ಇವತ್ತು ಇಲ್ಲಿ ಬರೋಕ್ ಹೇಳಿದ್ದು ನಾನೇ. ಅಲ್ಲ, ಏನ್ ಪೂಜಾ, ಏನಾದ್ರೂ ಹೇಳಕ್ ಬಂದ್ಯಾ? ಏನಿಲ್ಲ. ಅದು ಪೂಜಾ ಹೇಳ್ತಿರೋದು, ಬಂದಿರೋ ಅತಿಥಿಗಳನ್ನ ಹೊರಗಡೆನೆ ನಿಲ್ಸಿ ಮಾತಾಡೋದು ತಪ್ಪು, ಒಳಗ್ ಕರೀರಿ ಅಂತಿದ್ದಾಳೆ ಅಲ್ವೇನೆ ಪೂಜಾ? ಬನ್ನಿ, ಒಳಗ್ ಬನ್ನಿ. ಅದೇ ಇವ್ರ ಹೆಸರೇನು ಅಂದ್ರೆ? ತಾಂಡವ್. ತಾಂಡವ್ ಅವ್ರೆ, ಊಟ ಏನಾದ್ರು ಮಾಡ್ತೀರಾ? ಬ್ರದರ್, ನೀವು ಊಟ ಮಾಡ್ಲೇಬೇಕು. ಭಾಗ್ಯ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಡುಗೆ ಮಾಡಿದ್ದಾರೆ. ಎಸ್ಪೆಷಲಿ ಹೋಳಿಗೆ ಅಂತೂ ಸೂಪರ್. ಆದಿವ್ರೆ, ದಟ್ಸ್ ಓಕೆ, ನಾವೆಲ್ಲಾನು ಮುಗಿಸ್ಕೊಂಡೇ ಬಂದ್ವಿ. ಆಕ್ಚುಲಿ ನಾವ್ ಬರೋ ಪ್ಲಾನ್ಸ್ ಇರ್ಲಿಲ್ವಲ್ಲ, ನೀವ್ ಅಷ್ಟೆಲ್ಲ ಹೇಳಿದ್ಮೇಲೆ ನಾವ್ ಇಲ್ಲಿ ಬರ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ನಾವ್ ಬಂದ್ವಿ. ಬನ್ನಿ ಬನ್ನಿ ಬನ್ನಿ. ಹಾ ಪೂಜಾ, ಚೆನ್ನಾಗಿದ್ಯಮ್ಮ? ಹೇಗಿದ್ಯಾ ಕಿಶನ್? ಓ ತಾಂಡವ್, ಹೇಗಿದ್ಯಪ್ಪ?
ನಿಮ್ಗೆ ನಮ್ ಬ್ರದರ್ ಹೇಗ್ ಗೊತ್ತು? ನೋಡಿ ರಮಕ್ಕ, ಎಲ್ರಿಗೂ ಹೇಳ್ಬಿಡಿ ಆಯ್ತಾ. ನಮ್ಮ ಮನೆಗೆ ಅರ್ಶನ ಕುಂಕುಮಕ್ಕೆ ಬಂದಾಗ ತಾಂಡವ್ರ ವಿಷಯ ಏನಾದರೂ ಬಂದರೆ ಯಾರು ಏನು ಮಾತಾಡೋಕೆ ಹೋಗ್ಬೇಡಿ. ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಇದ್ಬಿಡಿ ಪ್ಲೀಸ್. ಸರಿ ಭಾಗ್ಯ. ಅಯ್ಯೋ, ತಾಂಡವ್ ಬಗ್ಗೆ ಏನು ಮಾತಾಡ್ಬೇಡ ಅಂತ ಹೇಳಿದ್ಲಲ್ಲ ಭಾಗ್ಯ, ಮಾತಾಡ್ಬಿಟ್ನಲ್ಲ. ಮೇಡಮ್, ನಿಮ್ಮನ್ನೇ ಕೇಳಿದೆ, ನಮ್ ಬ್ರದರ್ ತಾಂಡವ್ ಹೇಗ್ ಗೊತ್ತು ಅಂತ. ಅದು ಎಲ್ರು ಮಾತಾಡ್ತಾ ಇದ್ರಲ್ವಾ, ಕೇಳಿಸ್ಕೊಂಡೆ. ಕುಸುಮ ಅವ್ರು ಈಗ ತಾನೇ ಹೇಳಿದ್ರು. ಅಲ್ಲ, ಅದು ಅವಳು ಹಂಗೇನೆ, ಯಾರು ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಪರಿಚಯ ಅನ್ನೋ ತರ ಮಾತಾಡಿಸ್ತಾಳೆ. ಭಾಗ್ಯ, ಎಲ್ಲಾರನ್ನೂ ದೇವ್ರ ಮನೆಗೆ ಕರ್ಕೊಂಡು ಹೋಗು. ಅಲ್ಲಿ ಲಕ್ಷ್ಮಿಗೆ ಆರತಿ ಮಾಡಿ ಆಮೇಲೆ ಅರ್ಶನ ಕುಂಕುಮ ಕೊಡೋಣ. ಸರಿ ಅತ್ತೆ, ಬನ್ನಿ ಬನ್ನಿ ಬನ್ನಿ. ಪೂಜಾ, ಸರಿ ನೀವು ಹೋಗಿ. ಪಾಂಡವ್ರೆ, ಒಂಚೂರು ನನ್ನ ಜೊತೆಗೆ ಬರ್ತೀರಾ? ನನ್ ಬ್ರದರ? ಅದೇನ್ ಗೊತ್ತಾ ಆದಿ, ನಾನು ಕಪಾಟ್ ಮೇಲೆ ಏನೋ ಇಟ್ಟಿದ್ದೀನಿ, ಅದನ್ನ ತೆಗಿಬೇಕು. ನನಗೆ ಎಟಕ್ಸಲ್ಲ, ಇವ್ರು ಸ್ವಲ್ಪ ಉದ್ದ ಇದಾರಲ್ಲ, ಅದಕ್ಕೆ ತೆಕ್ಕೊಡ್ಲಿ ಅಂತ ಕರೀತಾ ಇದ್ದೀನಿ. ಬ್ರದರ್, ಹೋಗಿ ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ. ಶೋ ಬ್ರದರ್, ವೈ ನಾಟ್? ಬನ್ನಿ ಮೇಡಮ್. ಬನ್ನಿ ಬನ್ನಿ ಬನ್ನಿ. ಏನೋ ಆಗಿದೆ ನಿನಗೆ? ಯಾಕೋ ಪದೇ ಪದೇ ನಮ್ಮ ಮನೆಗೆ ಬರ್ತೀಯಾ? ನಾವೆಲ್ಲರೂ ನೆಮ್ಮದಿಯಾಗಿರೋದು ನಿನಗೆ ಇಷ್ಟ ಇಲ್ವಾ? ಅಮ್ಮ, ನಾನೇನ್ ಬೇಕು ಅಂತ ಬರ್ಲಿಲ್ಲ. ಬ್ರದರ್ ಆದಿ ಅವರು ಬರ್ಲೇಬೇಕು ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದು. ಬರಲ್ಲ ಅಂತ ಹೇಳ್ಬೇಕಿತ್ತು. ಭಾಗ್ಯ ಇರೋ ಜಾಗದಲ್ಲಿ ನಾನು ಕಾಲು ಇಡಲ್ಲ ಅಂತ ಜಂಬ ಕೊಚ್ಕೊಂಡಿದ್ದೆ. ಯಾಕೆ ಬಂದೆ? ನೀ ಬಂದಿದ್ ಸಾಲದು ಅಂತ ಆ ಮನೆ ಹಾಳು ಶ್ರೇಷ್ಠನ್ ಬೇರೆ ಜೊತೆಗೆ ಕರ್ಕೊಂಡ್ ಬಂದಿದ್ಯಾ ನಮ್ ಜೀವ ತಿನ್ನಕ್ಕೆ. ಅಮ್ಮ, ನನ್ ಜೀವನ ಎರಡೂ ತಿಂತಿರೋದು ನೀವು. ಆ ಭಾಗ್ಯಂಗೆ 1000 ಸಲ ಹೇಳಿ ಬಡ್ಕೊಂಡು ಸತ್ತಿದ್ದೀನಿ. ನನ್ನ ಆದಿ ಬ್ರದರ್ ಮಧ್ಯದಲ್ಲಿ ಬರ್ಬೇಡ, ನಮ್ ಬಿಸ್ನೆಸ್ಗೆ ತೊಂದರೆ ಆಗತ್ತೆ ಅಂತ. ಬಟ್ ಏನೋ ಒಂದ್ ರೀಸನ್ ಹುಡ್ಕೊಂಡು ಪದೇ ಪದೇ ಬಂದು ಒಕ್ಕರ್ಸ್ಕೊತಾಳೆ. ನೋಡಮ್ಮ, ಮತ್ತೆ ಹೇಳ್ತಾ ಇದೀನಿ, ಅವಳಿಂದ ನನ್ ಬಿಸ್ನೆಸ್ಗೆ ಏನಾದ್ರೂ ತೊಂದರೆ ಆದ್ರೆ ನಾನ್ ಮಾತ್ರ ಮನುಷ್ಯನೇ ಆಗಿರಲ್ಲ. ನಿನ್ನ ಮನುಷ್ಯ ಅಂತ ನಾನು ಅನ್ಕೊಂಡೇ ಇಲ್ವೋ? ಮನುಷ್ಯರಿಗಾದ್ರೆ ಸ್ವಲ್ಪ ಕರುಣೆ ಪ್ರೀತಿ ಎಲ್ಲ ಇರುತ್ತೆ, ಅದು ನಿನಗೆ ಕಿಂಚಿತ್ತೂ ಇಲ್ಲ. ನೀನ್ ಹೇಗೆ ನಿನ್ ಬಿಸ್ನೆಸ್ ಅಲ್ಲಿ ತೊಂದರೆ ಆಗ್ಬಾರ್ದು ಅಂತಿದ್ಯೋ ಹಾಗೆ ಆದಿಗೂ ಈ ಮನೆಗೂ ಒಂದು ಸಂಬಂಧ ಅಂತಿದೆ. ಭಾಗ್ಯನ್ ತಂಗಿನ ಆ ಮನೆಗ್ ಕೊಟ್ಟಿರೋ ಸಂಬಂಧ ಇದು. ನಿನ್ನಿಂದ ಆ ಸಂಬಂಧಕ್ಕೆ ಯಾವ ಸಮಸ್ಯೆನೂ ಕೂಡ್ದು. ಈಗ ನೀನೇನ್ ಹೇಳೋದು? ನಾನ್ ಹೇಳ್ತೀನಿ, ನೆಟ್ ಕೇಳಿಸ್ಕೊ. ನಿನ್ನಿಂದ ಏನಾದ್ರೂ ಸಮಸ್ಯೆ ಆಯ್ತೋ ನಾನ್ ಮನುಷ್ಯಲಾಗಿರಲ್ಲ. ಹಾ, ಪಪ್ಪನ? ಪಪ್ಪ ಅಲ್ಲ, ಅಯ್ಯೋ ಪಾಪ ಅಂದ್ಲು ಅವಳಷ್ಟೇ. ಪಾಪ ಅಜ್ಜಿ, ನಾನು ಹೇಳಿದ್ ಪಪ್ಪ. ನಂಗೆ ಗೊತ್ತಾಯ್ತು ಪುಟ್ಟ, ನಿನ್ ಕಾಳಜಿ ನಂಗೆ ಗೊತ್ತಾಯ್ತು. ಏನಾದ್ರು ಸಹಾಯ ಬೇಕಾ ತಾಂಡವ್ ಅವ್ರೆ? ಇಲ್ಲ ಮೇಡಮ್.
ಆರ್ ಯು ಓಕೆ? ಬನ್ನಿ ಬನ್ನಿ. ಓಕೆ. ಹುಷಾರು ತಾಂಡವ್ರೆ, ಹುಷಾರ್. ಓಕೆ ಅಲ್ವಾ ಬ್ರದರ್? ಓಕೆ ಬ್ರದರ್. ಬ್ರದರ್ ನೋಡಿದ್ರ ಆ ಮಗುನ ಹೇಗ್ ಓಡ್ ಬಂದ್ಲು ಅಂತ? ಪಾಪ ಅವ್ರ ಅಪ್ಪ ಬಿಟ್ಟು ಹೋಗಿದ್ದಾನಲ್ವಾ, ಎಷ್ಟು ಮಿಸ್ ಮಾಡ್ಕೊಳ್ತಿದ್ದಾಳೋ ಏನೋ. ಇಂಥ ಮುದ್ದಾದ ಮಕ್ಕಳನ್ನ ಬಿಟ್ಟು ಹೋಗಿದ್ದಾನಲ್ಲ, ಏನ್ ಹೇಳ್ಬೇಕು ಅವನ್ಗೆ? ಏನು ಹೇಳೋದು ಬೇಡ ಬ್ರದರ್. ಏನ್ ಹೇಳಿದ್ರು ಬ್ರದರ್? ಇಲ್ಲ ಬ್ರದರ್, ನೀವು ಹೇಳಿದ್ದು ಕರೆಕ್ಟ್ ಆಗೇ ಇದೆ ಅಂತ ಹೇಳಿದೆ. ಹಾ, ಸಿಂಗಲ್ ಪೇರೆಂಟ್ ಜೊತೆಲಿ ಬೆಳೆಯೋದು ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ನನಗೂ ಬಿಗಿನಿಂಗಲ್ಲಿ ತುಂಬಾನೇ ಕಷ್ಟ ಆಯ್ತು. ಆದರೆ ಮೀನಾಕ್ಷಿ ಅತ್ತೆ ಅಮ್ಮನ ಆಬ್ಸೆನ್ಸ್ನ ಫೀಲ್ ಆಗದೆ ಇರೋ ಥರ ನೋಡ್ಕೊಂಡ್ರು. ಅದಕ್ಕೆ ಜೀವನ ಪೂರ್ತಿ ಚಿರಋಣಿಯಾಗಿದ್ರೂ ಸಾಲದು. ಈ ಮಕ್ಕಳ ಲೈಫಲ್ಲೂ ಆ ಥರ ಯಾರಾದರೂ ಬಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಭಾಗ್ಯ, ಪೂಜಾ, ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ರಮ್ಮ. ಹಾ, ಏನಮ್ಮ ಶ್ರೇಷ್ಠ, ಯಾರಾದ್ರೂ ಹಣೆಗೆ ಇಟ್ಕೊಂತಾರ? ಫಸ್ಟು ತಾಳಿಗೆ ಇಟ್ಕೊಂಬ. ಫಸ್ಟು ಏನಕ್ಕ ತಾಳಿಗೆ ಕುಂಕುಮ ಇಟ್ಕೊಳಕ್ ಹೇಳಿದ್ರಿ, ಅವ್ರ ಕತ್ತಲ್ ತಾಳಿನೇ ಇಲ್ಲ. ಏನ್ ಶ್ರೇಷ್ಠ, ತಾಳಿನೇ ಇಲ್ವಾ? ನನಗೆ ತಾಳಿ ಕಟ್ಟು ಅಂತ ನನ್ ಜೀವ ತಿಂಗಳು. ಇವಾಗ ತಾಳಿ ಹಾಕ್ತೆ ಬಂದಿದ್ದಾರೆ. ಏನ್ ಹೇಳಿದ್ರು ಪ್ರಯೋಜನ ಇಲ್ಲ.